ನಮಸ್ಕಾರ. ನಾವು ಇತ್ತೀಚೆಗೆ ಒಂದಿಷ್ಟು ಪ್ರಾಡಕ್ಟ್ ಬಗ್ಗೆ ಹುಡುಕ್ತಾ ಇದ್ವಿ, ಏನು ಪ್ರಾಡಕ್ಟ್ ಮಾಡಬಹುದು, ಯಾವ ಥರ ಪ್ರಾಡಕ್ಟ್ ಮಾಡ್ಬೋದು ಅಂತ. ಸೊ ಒಂದು ಒಕೇಶನಲ್ಲಿ ನಾವು ಹೀಗೆ ಸ್ವಲ್ಪ ಅಂಗಡಿಗಳಿಗೆ ಹೋದ್ವಿ, ಏನು ಸಿಗುತ್ತೆ, ಏನು ಹುಡುಕ್ಬೋದು, ಯಾವ ಥರ ಪ್ರಾಡಕ್ಟ್ ಸಿಗುತ್ತೆ ಅಂತ. ಅಂದರೆ ಎಸ್ಪೆಷಲಿ ಹಬ್ಬದ ಟೈಮಲ್ಲಿ ನಮಗೊಂದು ಹೋಳಿಗೆ ಬೇಕಿತ್ತು. ಸೊ ಹೋಳಿಗೆ ಸಿಗುತ್ತಾ ಅಂತೇಳ್ಬಿಟ್ಟು ಸಾಕಷ್ಟು ಸ್ವೀಟ್ ಹೌಸ್ಗಳಿಗೆ ಓಡಾಡಿದ್ವಿ. ಹೇಗಿರುತ್ತೆ ಹೋಳಿಗೆ, ತೊಗೊಳ್ಳೋಣ, ಏನಾದ್ರು ಟ್ರೈ ಮಾಡೋಣ ಅಂಥೇಳಿ. ಸೊ ತುಂಬ ಹೋಳಿಗೆ ಅಂಗಡಿಗೆ ಹೋದಾಗ, ಯಾವುದೇ ಸ್ವೀಟ್ ಹೌಸಿಗೆ ಹೋದಾಗ ಹೋಳಿಗೆ ನಮಗೆ ಬೇಕಾಗಿದ್ದ ಥರ ಹೋಳಿಗೆ ಸಿಗಲೇ ಇಲ್ಲ. ಅಂದರೆ ಸಿಕ್ಕಿದ್ರೂ ಒಂದು ಆರ್ಡಿನರಿ ಥರದ್ದು ಪ್ಯಾಕಲ್ಲಿರುತ್ತೆ. ರೇಟು 20 ರೂಪಾಯಿ 25 ರೂಪಾಯಿ ಒಂದು ಹೋಳಿಗೆ ಇರುತ್ತೆ. ಸೊ ಈ ಥರದ್ದೆಲ್ಲ ಇತ್ತು. ಅಂದರೆ ಒಂದು ಸ್ಟ್ಯಾಂಡರ್ಡೈಸ್ಡ್ ಮಾರ್ಕೆಟು ಹೋಳಿಗೆ ಅಂತ ಪ್ರಾಡಕ್ಟಲ್ಲಿ ಇರಲಿಲ್ಲ. ಕೆಲವೆಲ್ಲ ಹೋಳಿಗೆದು ಬ್ರ್ಯಾಂಡ್ಗಳಿದ್ದಾವೆ, ಬಟ್ ಅಂದರೆ ಲೋಕಲ್ಲಾಗಿ ಸಿಗೋವಂಥದ್ದು ಅವೈಲೇಬಲ್, ಅದು ಹೋಳಿಗೆದೇ ಕೆಲವೆಲ್ಲ ಬ್ರಾಂಚಸ್ಗಳಿದೆ. ಬಟ್ ಅದು ಬಿಟ್ಟು ಬೇರೆ ಬೇರೆ ಸ್ವೀಟ್ ಹೌಸ್ಗಳಲ್ಲಿ ಹೋಳಿಗೆ ಇದೆಯಾ ಅಂಥದ್ದೊಂದು ಕ್ವಶನ್ ಮಾರ್ಕ್ ಇಟ್ಕೊಂಡು ಎಲ್ಲ ಕಡೆ ಹೋದ್ವಿ. ಬಟ್ ನಮಗೆ ಬೇಕಾಗಿದ್ದ ಥರ ಹೋಳಿಗೆ ಎಲ್ಲೂ ಸಿಗಲೇ ಇಲ್ಲ. ಇದ್ದರೂ 25 ರೂಪಾಯಿ 20 ರೂಪಾಯಿ ಮೇಲ್ಗಡೆ ಇದೆ. ಸೊ ಅದು ಹೇಗಿರುತ್ತೆ ಪ್ಯಾಕೇಜಿಂಗ್ ಅಂತ ಹೋಗಿ ನಾವು ನೋಡಿದಾಗ ಮಾರ್ಕೆಟಲ್ಲಿ ಯಾವ ರೀತಿ ಸಿಗುತ್ತೆ. ಒಂದು ಹೋಳಿಗೆ ಕೇಳಿದ್ರೆ ಈ ಥರ ಕವರಲ್ಲಿ ಹಾಕಿ ಕೊಡ್ತಾರೆ. ಹೋಳಿಗೆ ತುಂಬ ಚೆನ್ನಾಗಿದೆ, ಬಟ್ ಈ ಥರದ ಕವರಲ್ಲಿ 10 ರೂಪಾಯಿ ಹೋಳಿಗೆ 20 ರೂಪಾಯಿಗೆ ಒಂದು ಕವರಲ್ಲಿ ಹಾಕಿ, ಅಥವಾ ಯಾವುದೋ ಒಂದು ಆರ್ಡಿನರಿ ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಹೋಳಿಗೆನ ಪ್ಯಾಕ್ ಮಾಡಿ ಕೊಡ್ತಾರೆ. ಬಟ್ ಇದು ಒಂದು ನಮಗೆ ಇದು ಆಪರ್ಚುನಿಟಿ ಅಂತ ಅನ್ನಿಸ್ತು. ಇದನ್ನು ಯಾಕೆ ನಾವು ಹೊಸದಾಗಿ ಟ್ಯೂನ್ ಮಾಡಿ ಹೊಸ ಥರ ಪ್ರಾಡಕ್ಟಾಗಿ ಬ್ರ್ಯಾಂಡೆಡ್ ಆಗಿ ಒಂದು ಪ್ಯಾಕೇಜಿಂಗಲ್ಲಿ ತರಬಾರ್ದು ಅಂತ. ಸೊ ಅದ್ರ ಹಿಂದ್ಗಡೆ ನಾವು ಸ್ವಲ್ಪ ವರ್ಕ್ ಮಾಡಿದ್ವಿ. ಸೊ ಅದನ್ನು ಹೇಗೆ ಡೆವಲಪ್ ಮಾಡಿದ್ವಿ, ಯಾವ ಥರ ಅಂತ ಹೇಳಿಬಿಟ್ಟು ನೋಡೋಣ. ನೋಡಿ ನಾವು ನೆಕ್ಸ್ಟ್ ಇದರಲ್ಲಿ ಹೇಗೆ ಅದನ್ನು ಡೆವಲಪ್ ಮಾಡ್ಕೊಬರ್ತೀವಿ ಅಂತ. ಸೊ ನಾವು ಹೇಳಿದ್ವಿ ಮಾರ್ಕೆಟು ಹೇಗಿದೆ ಪ್ರಾಡಕ್ಟ್ ಬಗ್ಗೆ. ಆದರೆ ಹೋಳಿಗೆ ಮಾರ್ಕೆಟು ಹೊಸದಾಗಿ ಏನಾದ್ರು ಸ್ಟಾರ್ಟ್ ಮಾಡಬಹುದಾ, ಅಥವಾ ಬ್ರ್ಯಾಂಡಿಂಗ್ ರಿಲೇಟೆಡ್ ಹೋಳಿಗೆಗಳು ಯಾವ್ದಾದ್ರು ಇದೆಯಾ ಅಂತ. ಸೊ ನಾವು ಹೇಳ್ದಂಗೆ ಯಾವುದೇ ರೀತಿದು ಬ್ರ್ಯಾಂಡೆಡ್ ಥರ ಪ್ರಾಡಕ್ಟ್ಗಳು ಯಾವುದೂ ಇರಲಿಲ್ಲ. ಸೊ ಹೊಸ ಹಳೆ ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಕೊಡ್ತಾರೆ, ಅಥವಾ ರೆಡಿ ಪ್ಲಾಸ್ಟಿಕ್ ಕವರ್ ಯಾವುದೋ ಇದೆ ಅದರಲ್ಲಿ ಹಾಕಿ ಕೊಡ್ತಾರೆ. ಅದನ್ನು ನೋಡಿದ್ರೆ ಒಂದು ಅಪೀಲಿಂಗ್ ಇರಲ್ಲ. ಸೊ ಅದಕ್ಕೋಸ್ಕರ ಏನೋ ಒಂದು ಹೊಸ ಥರ ಮಾಡೋಣ ಅಂತ ಅಂದ್ಕೊಂಡು ಅಗೇನ್ ನಾವು ಮಾರ್ಕೆಟ್ ರಿಸರ್ಚ್ ಮಾಡಿದ್ವಿ. ನಾವು ಮಾರ್ಕೆಟ್ ರಿಸರ್ಚ್ ಮಾಡಿದ್ವಿ, ಪ್ರಾಡಕ್ಟ್ ಇದೆಯಾ, ಹೋಳಿಗೆ ರಿಲೇಟೆಡ್ ಪ್ರಾಡಕ್ಟ್ಗಳು ಯಾವ ಥರ ಇದೆಯಾ ಅಂಥೇಳಿ. ಸೊ ಅಂದರೆ ನಾವು ನಮ್ಮದೇ ಅದೊಂದು ಮೆಥಡಲ್ಲಿ ಹುಡುಕ್ತೀವಲ್ಲ, ಆ ಥರ ಹುಡುಕಿ ನೋಡಿದಾಗ ನಮಗೆ ಯಾವುದೇ ರೀತಿದು ಇನ್ಫ್ಯಾಕ್ಟ್ ಬ್ರ್ಯಾಂಡ್ಸಲ್ಲಿದ್ದಾವೆ, ಬಟ್ ಅಲ್ಲೇ ಹೋಗಿ ನೀವು ತೊಗೊಬರಬೇಕು. ಆ್ಯಸ್ ಎ ಪ್ರಾಡಕ್ಟ್ ಥರ ಪ್ಯಾಕೇಜಿಂಗ್ ಇರೋಂಥದ್ದು ತುಂಬ ರೇರ್ಲಿ ಅವೈಲೇಬಲ್ ಇದೆ. ಇದ್ದರೂ ಅಷ್ಟು ನೋಡಿ ಎಲ್ಲ ಈ ಥರದ್ದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಮಾಡ್ತಾಯಿದ್ದಾರೆ, ಅಥವಾ ಈ ಥರದ್ದೊಂದು ಬಾಕ್ಸಲ್ಲಿ ಹಾಕಿ ಮಾಡ್ತಾಯಿದ್ದಾರೆ. ಸೊ ನಾವು ಇದನ್ನೆಲ್ಲ ಅನಲೈಸ್ ಮಾಡಿ ನೋಡಿ ಈ ಥರ ಹೋಳಿಗೆ ಇದೆ, ಇದು ಪೀನಟ್ ಹೋಳಿಗೆ, ಸೊ ಈ ಥರದ್ದಿದೆ. ಬಟ್ ಸ್ಟ್ಯಾಂಡರ್ಡೈಸ್ಡ್ ಎಲ್ಲ ಕಡೆ ನಾವಾಗಿ ಸಪ್ಲೈ ಮಾಡೋಂಥ ಪ್ರಾಡಕ್ಟ್ಗಳಿದೆಯಾ ಅಂತ ನೋಡಿದಾಗ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಾವೊಂದು ಈ ಥರ ಒಂದು ಪ್ರಾಡಕ್ಟ್ ಪ್ಯಾಕೇಜಿಂಗನ್ನು ಡೆವಲಪ್ ಮಾಡಿದ್ವಿ. ದಿಸ್ ಇಸ್ ಹೌ ಪ್ರಾಡಕ್ಟ್ ಲುಕ್ಸ್. ಇದರಲ್ಲಿ 5 ಹೋಳಿಗೆ ಇರುತ್ತೆ. ನಾವು ಸಾಕಷ್ಟು ಸರ್ಚ್ ಮಾಡಿದ್ವಿ ಎಲ್ಲಿ ಹೋಳಿಗೆ ಸಿಗುತ್ತೆ, ಯಾವ ಥರ ಪ್ಯಾಕೇಜಿಂಗ್ ಮಾಡಬಹುದು ಅಂತೇಳಿ. ಸೊ ಈ ಥರದೊಂದು ಹೋಳಿಗೆ ಪ್ಯಾಕನ್ನು ನಾವು ರೆಡಿ ಮಾಡಿದ್ವಿ. ಅಗೇನ್ ಇಟ್ಸ್ ಏರ್ ಸೀಲ್ಡ್. ಸೊ ಪೇಪರ್ 70% ಲೆಸ್ಸರ್ ಪ್ಲಾಸ್ಟಿಕ್ ಇದೆ ಇದರೊಳಗಡೆ. ಸೊ ಸೀ ಥ್ರೂ ಇದೆ. ಸೊ ಹೋಳಿಗೆ ಯಾವ ರೀತಿ ಕ್ವಾಲಿಟಿ ಇದೆ ಅಂತ ನೋಡ್ಬೋದು. ಈ ಥರದೊಂದು ಪ್ಯಾಕೇಜನ್ನು ನಾವು ಡೆವಲಪ್ ಮಾಡಿದ್ವಿ. ಮಾರ್ಕೆಟಿಗೆ ಇದನ್ನು ಯಾವ ರೇಟಿಗೆ ಕೊಡ್ಬೋದು, ಎಷ್ಟು ಪ್ರಾಫಿಟಬಿಲಿಟಿ ಬರುತ್ತೆ ಅಂತ ಹೇಳ್ಬಿಟ್ಟು ಅಗೇನ್ ಇದ್ರ ಮೇಲೆ ತುಂಬ ವರ್ಕ್ ಮಾಡಿದ್ದೀವಿ. ಸೊ ಈ ಥರದ ನಾವು ಪ್ರಾಡಕ್ಟನ್ನು ನಾವು ಡೆವಲಪ್ ಮಾಡಿದ್ವಿ. ದಿಸ್ ಇಸ್ ಹೌ ಇಟ್ ಲುಕ್ಸ್. ಹಿಂದ್ಗಡೆ ಅದರದ್ದು ಡಿಸ್ಕ್ರಿಪ್ಷನ್ಸ್ ಇರುತ್ತೆ, ಮುಂದ್ಗಡೆ ಇದ್ರ ಮೇಲೆ ಬರೆದಿರೋಂಥ ಏನೇನಿದೆ ಅದರೆಲ್ಲ ಬರೆದಿರುತ್ತೆ. ಸೊ ಆರ್ಡಿನರಿ ಹೋಳಿಗೆನ, ಈ ಥರ ಹೋಳಿಗೆನ, ಈ ಥರ ಕವರಲ್ಲಿ ಬರೋ ಹೋಳಿಗೆನ ಈ ಥರ ಪ್ಯಾಕೇಜಿಂಗ್ ಮಾಡೋಕ್ಕಾಗತ್ತೆ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ಸೊ ಇದು ಜನರಿಗೆ ಇಲ್ಲ ಒಂದು ಕಡೆಯಿಂದ ಈ ಥರ ಹೋಳಿಗೆ ಸಿಗುತ್ತನ್ನು ತೊಗೊಂಡೋಗೋಕ್ಕೆ ಸ್ವಲ್ಪ ಹೆಸಿಟೇಷನ್ಸ್ ಇದ್ದರು. ಬಟ್ ಈ ಥರ ಇದ್ದಾಗ ಹೋಳಿಗೆ ತೊಗೊಂಡೋಗೋದು ತುಂಬ ಈಸಿಯಾಗಿರುತ್ತೆ. ಸೇಮ್ ಹೋಳಿಗೆ, ಬಟ್ ಪ್ಯಾಕೇಜಿಂಗ್ ಡಿಫ್ರೆಂಟ್. ಸೊ ಇದು 10 ರೂಪಾಯಿ 20 ರೂಪಾಯಿ 10 ರೂಪಾಯಿ 15 ರೂಪಾಯಿ ಹೋಗೋ ಹೋಳಿಗೆ ನಾವು 20 ರೂಪಾಯಿಗೂ ಮಾರೋಕ್ಕಾಗತ್ತೆ. ಸೊ ಪ್ಯಾಕೇಜಿಂಗ್ ತುಂಬ ಇಂಪಾರ್ಟೆಂಟ್, ಮೇಜರಾಗಿ ಒಂದು ರೋಲ್ನ ಪ್ಲೇ ಮಾಡುತ್ತೆ. ಹೋಳಿಗೆ ಈ ಥರನೂ ಮಾಡೋಕ್ಕಾಗತ್ತೆ. ಥ್ಯಾಂಕ್ ಯು. ಇನ್ನಷ್ಟು ಹೊಸ ಪ್ರಾಡಕ್ಟ್ಗಳ ಜೊತೆಗೆ ಮತ್ತೆ ಬರೋಣ. ನೆಕ್ಸ್ಟು ಬೇರೆ ಬೇರೆ ಪ್ರಾಡಕ್ಟ್ನ ಹೇಗೆ ಆರ್ಡಿನರಿ ಪ್ರಾಡಕ್ಟ್ನ ನಾವು ಎಕ್ಸ್ಟ್ರಾಡಿನರಿ ಆಗಿ ಪ್ರಾಡಕ್ಟ್ ಪ್ಯಾಕೇಜಿಂಗ್ ಮಾಡೋಕ್ಕಾಗತ್ತೆ ಅನ್ನೋದನ್ನು ನೆಕ್ಸ್ಟಲ್ಲಿ ನೋಡೋಣ. ಥ್ಯಾಂಕ್ ಯು.